ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಪಿ ಎಸ್ ವತಿಯಿಂದ ಒಂದು ಬ್ಯಾಂಕಿಂಗ್ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ನೋಡಿ. ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳಿಗೆ ಒಂದು ಭರ್ಜರಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ಹೇಳೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, IBPS ವತಿಯಿಂದ ಇದು ಒಂದು ನೇಮಕಾತಿಯನ್ನು ಇಲ್ಲಿ ಹೊರಡಿಸಿದ್ದಾರೆ. ನೋಡೋದಾದರೆ ಇದು CSA ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿ, 1 ಆಗಸ್ಟ್ 2026ರಿಂದ ಅರ್ಜಿಗಳು ಪ್ರಾರಂಭವಾಗಿರ್ತವೆ ಮತ್ತು ಅರ್ಜಿ ಸಲ್ಲಿಸಲು ತಮಗೆ ಕೊನೆಯ ದಿನಾಂಕ 21/8/2026 ಆಗಿರುತ್ತೆ ಮತ್ತು ಅರ್ಜಿ ಒಂದು ಶುಲ್ಕ ಪಾವತಿಸಲು 21 ಆಗಸ್ಟ್ 2026 ಕೊನೆಯ ದಿನಾಂಕವಾಗಿರುತ್ತದೆ. ಅದಾದ ನಂತರ ತಮಗೆ ಮೊದಲನೇ ಹಂತದ ಒಂದು ಪರೀಕ್ಷೆಗಳನ್ನು ನೋಡಿ ಅಕ್ಟೋಬರ್ 2026ರಲ್ಲಿ ನಡೆಸ್ತಾರೆ. ಅದೇ ರೀತಿ ಮೇನ್ಸ್ ಪರೀಕ್ಷೆ ಬಂದುಬಿಟ್ಟು ತಮಗೆ ಡಿಸೆಂಬರ್ 2026ರಂದು ಪರೀಕ್ಷೆಗಳನ್ನು ನಡೆಸಲಿದ್ದಾರೆ. ಈ ಹುದ್ದೆಗೆ ಯಾರು ಅರ್ಜಿಗಳನ್ನು ಸಲ್ಲಿಸಲು ಇಂಟ್ರೆಸ್ಟ್ ಇದ್ದೀರಿ, ನಮ್ಮ ವಾಟ್ಸಪ್ ನಂಬರ್ಗೆ ಡಾಕ್ಯುಮೆಂಟ್ಗಳನ್ನು ಕಳಿಸಿ, ನಾವೇ ನಿಮಗೆ ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ಡೈರೆಕ್ಟಾಗಿ ನಮಗೆ ವಾಟ್ಸಪ್ ಮಾಡ್ತೀವಿ. ಇದರಲ್ಲಿ ಯಾವ್ಯಾವ ಬ್ಯಾಂಕ್ಸ್ಗಳು ಪಾರ್ಟಿಸಿಪೇಟ್ ಇವೆ ನೋಡಿ: ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಯುಕೋ ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕು ಮತ್ತು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕಿನಲ್ಲಿ ನೀವು ಸೆಲೆಕ್ಷನ್ ಆದರೆ ತಮಗೆ ಇಲ್ಲಿ ಪೋಸ್ಟಿಂಗ್ ಸಿಗಲಿದೆ. ಇದರಲ್ಲಿ ತಮಗೆ ಸ್ಯಾಲ್ರಿ ಬಂದುಬಿಟ್ಟು ನೋಡಿ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 24,000 ರೂಪಾಯಿದಿಂದ 64,000 ರೂಪಾಯಿವರೆಗೆ ವೇತನ ಪ್ರತಿ ತಿಂಗಳು ತಮಗೆ ಇಲ್ಲಿ ಸಿಗಲಿದೆ. ವಯೋಮಿತಿ ನೋಡೋದಾದ್ರೆ 1 ಆಗಸ್ಟ್ 2026ಕ್ಕೆ ಇದ್ದಂತೆ ಮಿನಿಮಮ್ ಏಜು 20 ವರ್ಷ ನೀವು ಕಂಪ್ಲೀಟ್ ಮಾಡಿರಬೇಕು. ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು 28 ಇರುತ್ತೆ ಮತ್ತು SC/ST ಕ್ಯಾಂಡಿಡೇಟ್ಗೆ 5 ವರ್ಷ ವಯೋಮಿತಿ ಸಡಿಲಿಕೆ, OBC ವರ್ಗದವರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷದ ವಯೋಮಿತಿ ಸಡಿಲಿಕೆ ಕೂಡ ಇಲ್ಲಿ ಇರುತ್ತೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿ 21/8/2026ಕ್ಕೆ ಅಭ್ಯರ್ಥಿಗಳು ಯಾವುದೇ ವಿಭಾಗದಿಂದ ಒಂದು ಪದವಿಯಲ್ಲಿ ಪಾಸಾದವರು ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಲು ತಮಗೆ ಅವಕಾಶವಿರುತ್ತೆ. ಅಭ್ಯರ್ಥಿಗಳು 21/8/2026ವರೆಗೆ ನಿಮ್ಮ ಹತ್ರ ವ್ಯಾಲಿಡ್ ಮಾರ್ಕ್ಸ್ ಕಾರ್ಡ್ ರಿಸಲ್ಟ್ ಇರಬೇಕು. ಇಲ್ಲಿ ಫೈನಲ್ ಇಯರ್ ಅಭ್ಯರ್ಥಿಗಳಿಗೆ ಅವಕಾಶವಿರುವುದಿಲ್ಲ. ಯಾರು ಕಂಪ್ಲೀಟ್ ಆಗಿ ರಿಸಲ್ಟ್ ಕ್ಲಿಯರ್ ಆಗಿದೆ ಅವರು ಮಾತ್ರ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಮತ್ತು ಒಂದು ಇಂಟಿಮೇಷನ್ ಚಾರ್ಜಸ್ ಎಷ್ಟಿರುತ್ತೆ ನೋಡಿ. ಅಭ್ಯರ್ಥಿಗಳು SC/ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಾಗಿದ್ದಲ್ಲಿ ಅವರು 175 ರೂಪಾಯಿ ಪೇ ಮಾಡಬೇಕು. ಉಳಿದ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 850 ರೂಪಾಯಿಗಳನ್ನು ನೀವು ಪಾವತಿ ಮಾಡಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ. ಇಲ್ಲಿ ಪ್ರಿಲಿಮ್ ಎಕ್ಸಾಮಿನೇಷನ್ ಒಂದು ಅಬ್ಜೆಕ್ಟಿವ್ ಟೆಸ್ಟ್ ಹೇಗಿರಲಿ ನೋಡಿ. ಇಂಗ್ಲೀಷ್ ಲ್ಯಾಂಗ್ವೇಜು ತಮಗೆ ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ, ಟೋಟಲ್ ಒಂದು 100 ಕ್ವಶನ್ಗೆ ಒಂದು 100 ಮಾರ್ಕ್ಸ್ ಇರುತ್ತೆ. 1 ತಾಸು ತಮಗೆ ಇಲ್ಲಿ ಕಾಲಾವಕಾಶವನ್ನು ಕೊಡ್ತಾರೆ. ಮೇನ್ಸ್ ಪರೀಕ್ಷೆ ಒಂದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ನೋಡಿ, ಜನರಲ್ ಮತ್ತು ಫೈನಾನ್ಸ್ ಅವೇರ್ನೆಸ್ ಮತ್ತು ಜನರಲ್ ಇಂಗ್ಲೀಷ್, ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಅಪ್ಡೇಟ್ ಸೇರಿಸಿ ತಮಗೆ 160 ಕ್ವಶನ್ಸ್ಗಳು ಇರ್ತವೆ. ಇದಕ್ಕೆ 200 ಟೋಟಲ್ ಮಾರ್ಕ್ಸು. ತಮಗೆ 125 ನಿಮಿಷ ಪರೀಕ್ಷೆ ಬರೆಯಲು ಕಾಲಾವಕಾಶವನ್ನು ಇಲ್ಲಿ ಕೊಡ್ತಾರೆ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೋಡಿ, ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲಿ ಪರೀಕ್ಷೆಗಳನ್ನು ಬರೆಯಲು ತಮಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಕನ್ನಡದಲ್ಲಿ ಸಹಿತ ನೀವು ಈ ಪರೀಕ್ಷೆಗಳನ್ನು ಇಲ್ಲಿ ಬರೆಯಬಹುದಾಗಿದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ. ಅಭ್ಯರ್ಥಿಗಳು ಒಂದು ಫೋಟೋ, ಅಭ್ಯರ್ಥಿಯ ಒಂದು ಸಿಗ್ನೇಚರು ಮತ್ತು ಅಭ್ಯರ್ಥಿಯ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನು, ಅದರ ಜೊತೆಗೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ನು ಮತ್ತು ಸರ್ಟಿಫಿಕೇಟ್ ಆ್ಯಸ್ ಮೆನ್ಷನ್ ಕ್ಲಾಸ್ K ಅಂತ ಕೊಟ್ಟಿರ್ತಾರೆ. ಅದೇ ರೀತಿ ಒಂದು SLC ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಬ್ಯಾಂಕಿನಲ್ಲಿ ಕಾಸ್ಟ್ ವೈಸ್ ವೇಕೆನ್ಸಿಗಳು ಎಷ್ಟಿವೆ ಇದೊಂದು ಚಾರ್ಟನ್ನು ನಿಮಗೆ ಡಿಸ್ಪ್ಲೇ ಮೇಲೆ ಇದೆ ನೋಡಿ. ಇದನ್ನು ಒಂದ್ಸರಿ ಪೌಸ್ ಮಾಡಿ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಬ್ಯಾಂಕ್ ವೈಸು ಮತ್ತು ತಮಗೆ ಕಾಸ್ಟ್ ವೈಸು ಚಾರ್ಟ್ಗಳನ್ನು ಇಲ್ಲಿ ಪ್ರಿಪೇರ್ ಮಾಡಿದ್ದಾರೆ. ಒಂದ್ಸರಿ ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ನಮ್ಮ ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಒಂದು ಪರೀಕ್ಷಾ ಕೇಂದ್ರಗಳು ನೋಡೋದಾದ್ರೆ ನೋಡಿ, ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ, ಧಾರವಾಡ, ಹುಬ್ಬಳ್ಳಿ ಮತ್ತು ಮಂಗಳೂರು, ಮೈಸೂರು, ಶಿವಮೊಗ್ಗ, ಅದೇ ರೀತಿ ಉಡುಪಿಯಲ್ಲಿ ನೀವು ಯಾವುದಾದ್ರೂ ಒಂದು ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಿ ಪರೀಕ್ಷೆಗಳನ್ನು ಇಲ್ಲಿ ನೀವು ಬರೆಯಬಹುದಾಗಿದೆ. ಅರ್ಜಿ ಸಲ್ಲಿಸುವಾಗ ಒಂದು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನನ್ನು ಏನು ಕೇಳ್ತಾರೆ ಇದನ್ನು ನೋಡಿ. ಈ ಒಂದು 3 ಲೈನ್ಗಳನ್ನು ನೀವು ನಿಮ್ಮ ಒಂದು ವೈಟ್ ಪೇಪರಲ್ಲಿ ಬರೆದು ಸ್ಕ್ಯಾನ್ ಮಾಡಿ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಕೂಡ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗುತ್ತೆ. ವೀಕ್ಷಕರೇ, ಅರ್ಜಿ ಸಲ್ಲಿಸಲು ನಮ್ಮ ವಾಟ್ಸಪ್ ನಂಬರ್ಗೆ ಡಾಕ್ಯುಮೆಂಟ್ಗಳನ್ನು ಕಳಿಸಿ, ನಾವೇ ನಿಮಗೆ ಅರ್ಜಿಗಳನ್ನು ಫಿಲಪ್ ಮಾಡಿ ಕೊಡ್ತೀವಿ. ಪ್ರತಿ ಅರ್ಜಿಗೆ ತಮಗೆ ಅರ್ಜಿ ಸಲ್ಲಿಸಲು ಇಲ್ಲಿ 200 ರೂಪಾಯಿ ಚಾರ್ಜ್ ಇರುತ್ತೆ. ಇದು ಆ ಒಂದು ಎಕ್ಸಾಮ್ ಫೀಸ್ ಹೊರತುಪಡಿಸಿ ಅರ್ಜಿ ಸಲ್ಲಿಸುವ ಒಂದು ಚಾರ್ಜ್ ಅಂತ ನಾವು 200 ರೂಪಾಯಿಯಲ್ಲಿ ಚಾರ್ಜ್ ಮಾಡ್ತಾ ಇದ್ವಿ. ಯಾರು ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ ಡಾಕ್ಯುಮೆಂಟ್ಗಳನ್ನು ಕಳಿಸಿ,
ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.